ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಸೈಡ್ ಡಿಶ್ ರೆಸಿಪಿ. ಎಲೆಕೋಸು ಮತ್ತು ಬೀನ್ಸು ಎರಡು ಸೇರಿಸಿ ನಾನು ಪಲ್ಯ ಮಾಡ್ತಾಯಿದ್ದೀನಿ. ಈ ಪಲ್ಯ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದು ನಾಟಿ ಕೋಸು ತೊಗೊಂಡು ಮಾಡಬೇಕು. ನಾಟಿ ಕೋಸು, ನಾಟಿ ಬೀನ್ಸು ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನಿಮ್ಮ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಎಲೆಕೋಸು ಮತ್ತು ಬೀನ್ಸ್ ಇಟ್ಟು ಟೇಸ್ಟಾಗಿ ಪಲ್ಯ ಮತ್ತು ಇದರಲ್ಲಿ ಬಸ್ಸಾರು ನಾವು ಮಾಡ್ಕೋಬೋದು. ಆದರೆ ನಾನು ಇವತ್ತು ಬಸ್ಸಾರು ಮಾಡಿಲ್ಲ. ನಾನು ಫಸ್ಟು 100 ಗ್ರಾಮ್ ಅಷ್ಟು ಹೆಸರುಬೇಳೆ ತೊಳೆದು ಹಂಗೆ ಇಟ್ಟಿದ್ದೀನಿ, ನೆನೆ ಹಾಕಿಲ್ಲ, ತೊಳೆದು ಇಟ್ಟಿದ್ದೀನಿ. ಒಂದು ನಾಟಿ ಕೋಸು ಎಲೆಕೋಸು, ಒಂದು 1/4 kg ನಾಟಿ ಬೀನ್ಸು. ಇದು ಫಸ್ಟು ಕ್ಲೀನಾಗಿ ಎಲ್ಲ ತೊಳ್ಕೊಂಡಿದ್ದೀನಿ. ಎಲೆಕೋಸು ಅಂತೂ ತುಂಬ ಚೆನ್ನಾಗಿ ತೊಳಿಬೇಕು. ನೆನೆ ಹಾಕ್ಬಿಟ್ಟು 1 ಅವರ್ ನೀವು ನೀರಲ್ಲೇ ಇಟ್ಬಿಟ್ಟು ಮೇಲಿರೋ ಸಿಪ್ಪೆ ಎಲ್ಲ ತೆಗೆದುಬಿಡಿ, ಕ್ಲೀನ್ ಆಗುತ್ತೆ. ಈಗ ಬೀನ್ಸು ನಾನು ಇದು ನಾರು ತೆಗೆದುಬಿಟ್ಟು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರಲ್ಲಿ ರಿಂಗ್ ಬೀನ್ಸ್ ಬರುತ್ತೆ. ರಿಂಗ್ ಬೀನ್ಸ್ಗಿಂತ ನಾಟಿ ಬೀನ್ಸೇ ಟೇಸ್ಟು ಚೆನ್ನಾಗಿರೋದು. ನಾನು ಇವತ್ತು ನಾಟಿ ಎಲೆಕೋಸು ತೊಗೊಂಡಿದ್ದೀನಿ, ಅದಕ್ಕೆ ನಾಟಿ ಬೀನ್ಸ್ ಹಾಕಿದ್ರೇ ಚೆನ್ನಾಗಿರೋದು. ರಿಂಗ್ ಬೀನ್ಸ್ಗಿಂತ ನೀವು ಅವಾಯ್ಡ್ ಮಾಡಿ. ನಾಟಿ ಬೀನ್ಸು ಇದು ನಾಟಿ ಅಲ್ಲ, ಇನ್ನೊಂದು ನಾಟಿ ಬರೋದು ಅವಾಗಲ್ಲ, ಇವಾಗ ಅದು ಬರೋಲ್ಲ. ಅದರಿಂದ ಇವತ್ತು ನಾನು ಆ ನಾಟಿ ಬೀನ್ಸು ಸಿಕ್ಕಿಲ್ಲ ಅಂತ ಈ ನಾಟಿ ಬೀನ್ಸ್ ತಗೊಂಡಿದ್ದೀನಿ. ನಾಟಿ ಬೀನ್ಸ್ ಎಲ್ಲ ಕಟ್ ಮಾಡಿದ್ದಾಯಿತು. ಈಗ ಎಲೆಕೋಸು ಸಣ್ಣ ಸಣ್ಣ ಪೀಸಾಗಿ ತುಂಬ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಎಲೆಕೋಸು ನಾಟಿ ತೊಗೊಳ್ಳಿ. ಆದಷ್ಟು ನಾಟಿ ಇದ್ದರೆ ಚೆನ್ನಾಗಿರುತ್ತೆ. ನಾಟಿಗೂ ಫಾರ್ಮ್ಗೂ ವ್ಯತ್ಯಾಸ ಇರುತ್ತೆ. ಫಾರ್ಮ್ ಬಂದು ವೈಟಾಗೇ ಇರುತ್ತೆ, ನಾಟಿ ಗ್ರೀನಾಗಿರುತ್ತೆ, ಇದೇ ವ್ಯತ್ಯಾಸ. ಮತ್ತು ವೆಯ್ಟ್ ಇರುತ್ತೆ ಕೋಸು. ನೋಡಿ, ನಾನು ತುಂಬ ತೀರ ಸಣ್ಣಗೆ ಕಟ್ ಮಾಡಿದ್ದೀನಿ ಉದ್ದುದ್ದಕ್ಕೆ. 1 kg ಎಳೆಕೋಸು, 1/4 kg ಬೀನ್ಸ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಅದರ್ಧನೂ ಸೇರಿಸ್ಕೋಬೋದು. ಎಲೆಕೋಸೆಲ್ಲ ಕಟ್ ಮಾಡಿ ಪಾತ್ರೆಗೆ ಸೇರಿಸಿ ನೀರು 1 ಲೋಟ ಸೇರಿಸ್ಕೊಳ್ಳಿ. ಸಣ್ಣ ಲೋಟ 1 ಲೋಟ, ಜಾಸ್ತಿ ಬೇಡ. ಆದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸಿ, ಅರಿಶಿನ ಪುಡಿ 1 ಪಿಂಚ್ ಹಾಕಿ ಬೇಯಿಸಿ. ನೀವು ನೀರು ಜಾಸ್ತಿ ಹಾಕಿದ್ರೆ ಆ ನೀರು ಚೆಲ್ಲಕ್ಕೆ ಹೋಗಬೇಡಿ, ಬಸ್ಸಾರು ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಎಲೆಕೋಸಲ್ಲೂ ನಾನು ಬಸ್ಸಾರು ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಹಾಕಿ ಮುಚ್ಚಿಬಿಡಿ. ಮಧ್ಯ ನೋಡ್ಕೊಂಡು ಕಲಿಸ್ಕೊಳ್ಳಿ. ಫ್ರೆಂಡ್ಸ್, ಮಧ್ಯ ನೋಡ್ಕೊಂಡಿರಿ. ನೋಡಿ, ನಾನು ಮಧ್ಯ ನೋಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಬೀನ್ಸ್ ಇದೆ, ಮೇಲೆ ಎಲೆಕೋಸು. ಕೆಳಗಡೆ ಫಸ್ಟೇ ಹಾಕಿದ್ರಿಂದ ಬೀನ್ಸ್ ಒಂದು ಸ್ವಲ್ಪ ಲೇಟು, ಎಲೆಕೋಸು ಬೇಗ ಬೆಂದೋಗುತ್ತೆ. ಅದರಿಂದ ಈಗ ಕಲಿಸ್ತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿ, ಬೇಗ ಬೆಂದೋಗುತ್ತೆ. ನಾನು ಎಲೆಕೋಸು ನೀರಲ್ಲೂ ಬಸ್ಸಾರು ಮಾಡ್ತೀನಿ, ಚೆನ್ನಾಗಿರುತ್ತೆ. ಟೇಸ್ಟು ಸೇಮ್ ಹಂಗೆ ಇರುತ್ತೆ. ನಾನು ಬೇಕಾದರೆ ಒಂದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಸೇರಿಸ್ಕೊಂಡು ಮಾಡ್ಕೋಬೋದು ಪಲ್ಯ. ನಾನು ಸಬ್ಬಕ್ಕಿ ಸೊಪ್ಪು ಇಲ್ಲ ಅಂದರೂ ಎಲೆಕೋಸಲ್ಲಿ ನಾನು ಇದು ಬಸ್ಸಾರು ಮಾಡ್ತೀನಿ, ಚೆನ್ನಾಗಿರುತ್ತೆ ನೀರಲ್ಲಿ. ಇನ್ನೊಂದು ಸ್ವಲ್ಪ ನೀರಿದೆ. ಈಗ ನೆನೆಯಕ್ಕಿರೋ ಹೆಸ್ರುಬೇಳೆ ಸೇರಿಸಿ ಅದನ್ನು ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋಣ. ಈಗ ನೆನೆ ಹಾಕಿರೋದ್ರಿಂದ ಫಸ್ಟೇ ನೆನೆ ಹಾಕಿದ್ದೀನಿ, ಒಂದು ಅರ್ಧ ಗಂಟೆ ನೆನೆ ಹಾಕಿದ್ದೀನಿ. ಬೇಗ ಬೆಂದೋಗುತ್ತೆ ಬೇಳೆ. ಫಸ್ಟೇ ಹಾಕಿದ್ರೆ ಬೇಳೆ ಕೈಗೆ ಸಿಗಲ್ಲ. ಅದರಿಂದ ನಾನು ಅರ್ಧ ಬೆಂದ ಮೇಲೆ ಹಾಕ್ತಾಯಿದ್ದೀನಿ ಈಗ ಬೇಳೆನ. ಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷಕ್ಕೆಲ್ಲ ಬೆಂದೋಗುತ್ತೆ. ನೀರು ಕಡಿಮೆ ಹಾಕಿರೋದ್ರಿಂದ ಚೆನ್ನಾಗಿ ಹಂಗೆ ಹಿಂಗಿಸ್ಕೋಬೋದು. ಹಿಂಗಿಸ್ಕೊಬಿಡಿ ನೀರನ್ನ. ನೀರೊಂದು ಸ್ವಲ್ಪ ಇದೆ, ಅದನ್ನು ಹಂಗೆ ಹಿಂಗಿಸ್ಕೊಬಿಡಿ. ಬೇಳೆ ಬೇಯೋಕ್ಕೂ ಅದು ಹಿಂಗ್ಸೋಕ್ಕೂ ಸರಿಯಾಗುತ್ತೆ. ಈಗ ನೀರು ಇನ್ನೊಂದು ಸ್ವಲ್ಪ ಇದೆ, ಒಂದು ತಟ್ಟೆ ಹಾಕಿ ಮುಚ್ಚಿಬಿಡೋಣ. ಇದನ್ನು ಮತ್ತೆ ಒಂದು 2 ನಿಮಿಷ 3 ನಿಮಿಷ ಬಿಟ್ಟು ನೋಡೋಣ. ನೀರು ಫುಲ್ಲಾಗಿ ಕಡಿಮೆ ಆಗಿದೆ. ಇದನ್ನು ಫುಲ್ ಸಿಮ್ಮಿಗೆ ಇಟ್ಬಿಟ್ಟು ನೀವು ಬೇಕಾದರೆ ಇನ್ನೊಂದು ಕಡೆ ಒಗ್ಗರಣೆ ಮಾಡ್ಕೋಬೋದು. ನಾನು ಇದರಲ್ಲೇ ಈಗ ಫುಲ್ ನೀರೆಲ್ಲ ಇಂಗಿಸಿದ ಮೇಲೆ ಒಗ್ಗರಣೆ ಹಾಕ್ತೀನಿ ಬೇರೆ ಪಾತ್ರೆಗೆ. ಕಾಯಿ ತುರಿ ಸೇರಿಸ್ಕೊಳ್ಳೋಣ. ಈಗ ಕಾಯಿ ತುರಿದಿಟ್ಟಿದ್ದೀನಿ, ಇದನ್ನು ಸೇರಿಸ್ಕೊಳ್ಳೋಣ. ಯಾಕಂದರೆ ಇನ್ನೊಂದು ಸ್ವಲ್ಪ ನೀರಿದೆ,
ನೀರು ಜೊತೆಗೆ ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಿಸಿ ಆಗಬೇಕು. ನೀರಲ್ಲಿ ಹಾಕಿದ್ರೆ ಚೆನ್ನಾಗಿರಲ್ಲ. ಇನ್ನೂ ಒಂದು 2 ಸ್ಪೂನಷ್ಟು ನೀರಿರುತ್ತೆ, ಅದನ್ನು ಹಿಂಗ್ಸೋಣ. ಅದ್ರ ಜೊತೆ ಕಾಯಿ ತುರಿ ಸೇರಿಸ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಚೆನ್ನಾಗಿ ಬಿಸಿ ಆಗುತ್ತೆ. ಸಿಮ್ಮಲ್ಲೇ ಇಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಇದನ್ನು ಕಾಯಿ ತುರಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಆವಾಗಲೇ ನಿಮಗೆ ಕಾಯಿ ತುರಿ ಚೆನ್ನಾಗಿ ಬಿಸಿ ಆಗೋದು. ಕಾಯಿ ತುರಿ ಬಿಸಿ ಆದರೆ ಕೆಡಲ್ಲ, ಬೇಗ ಕೆಡಲ್ಲ. ಈಗ ಬೇಸಿಗೆಯಲ್ಲಿ ನಾವು ಏನೇ ಮಾಡಿದ್ರು ಬೇಗ ಕೆಟ್ಟೋಗುತ್ತೆ. ಮಧ್ಯಾಹ್ನ ಮಾಡೋದು ರಾತ್ರಿ ಕಾಯಿ ತುರಿ ಹಾಕಿದ್ರೆ, ನೀವು ಹಿಂಗೆ ಮಾಡಿದ್ರೆ ಬೇಗ ಕೆಡಲ್ಲ. ಈಗ ಎಲ್ಲ ಚೆನ್ನಾಗಿ ಬಿಸಿ ಆಯಿತು, ಕಾಯಿ ತುರಿ ತರಕಾರಿ ಎಲ್ಲ ಚೆನ್ನಾಗಿ ಬಿಸಿಯಾಗಿತ್ತು. ಇಳಿಸ್ಬಿಟ್ಟಿದ್ದೀನಿ. ಈಗ ಒಗ್ಗರಣೆ ರೆಡಿ ಆಯಿತು. ಇದೇನು ಒಗ್ಗರಣೆ ಮಾಡಿದ್ರೆ ಪಲ್ಯ ಸೈಡ್ ಡಿಶ್ ತುಂಬ ಚೆನ್ನಾಗಿ ರೆಡಿ ಆಯಿತು. ಇದು ಸಾಂಬಾರು ಅನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ಶು, ಮತ್ತು ಚಪಾತಿಗೂ ಚೆನ್ನಾಗಿರುತ್ತೆ. ಮಾಮೂಲಿ ಸಾಸಿವೆ, ಒಂದು ಪಿಂಚಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಉದ್ದಿನಬೇಳೆ, ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ, ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇದೆ ಅದರಿಂದ. ಇದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕರಿಬೇವು ಸೇರಿಸಿ, ಈರುಳ್ಳಿ ಬೇಕಾದರೆ ಸೇರಿಸ್ಕೋಬೋದು, ಇದಕ್ಕೆ ಈರುಳ್ಳಿ ಏನು ಬೇಕಿಲ್ಲ. ಕರಿಬೇವು ಸೇರಿಸಿದ್ದಾಯಿತು. ಇದು ಸುಮ್ಮನೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕರಿಬೇವು, ಹಸಿಮೆಣ್ಸಿನ್ಕಾಯಿ ಎಲ್ಲ ಸೀದಿಸಬಾರ್ದು. ನಾನು ಆದಷ್ಟು ಸಿಮ್ಮಲ್ಲೇ ಇಟ್ಟು ಮಾಡ್ತಾಯಿದ್ದೀನಿ ನೋಡಿ, ಅದಕ್ಕೆ ಕಲರ್ ಚೇಂಜ್ ಆಗದೆ ಹಂಗೆ ಚೆನ್ನಾಗಿದೆ ನೋಡಿ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಒಗ್ಗರಣೆನ ಪಲ್ಯಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆನೂ ಮಿಕ್ಸ್ ಆಗಂಗೆ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಇದು, ಯಾಕಂದರೆ ಹೆಸರುಬೇಳೆ ಎಲ್ಲ ಹಾಕಿದ್ದೀವಿ, ಅದರಿಂದ ಚಪಾತಿಗೂ ಚೆನ್ನಾಗಿರುತ್ತೆ, ಅನ್ನಕ್ಕೆ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಸಾಂಬಾರು ರಸ ಅನ್ನಕ್ಕೆ ಹಂಗೆ ತಿನ್ಬೋದು, ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಂದು ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಕೂಟು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಪಲ್ಯ ಚೆನ್ನಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ನಾಟಿ ಕೋಸು, ನಾಟಿ ಬೀನ್ಸು ಪಲ್ಯ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್.